ಪಾಕ್ ಬೆಂಬಲಿಸಿದ ದ್ರೋಹಿ ಟರ್ಕಿಗೆ ಮತ್ತೊಂದು ಶಾಕ್ ಅನ್ನು ನೀಡಲಾಗ್ತಾ ಇರೋದು ಏನು? ಏರ್ಪೋರ್ಟ್ ನಿರ್ವಹಿಸುವಂತ ಟರ್ಕಿ ಕಂಪನಿಗೆ ತನಿಖೆಯ ಬಿಸಿ ಈಗ ತಟ್ತಾ ಇದೆ. ಭಾರತದಲ್ಲಿ ಏರ್ಪೋರ್ಟ್ಗಳನ್ನು ನಿರ್ವಹಿಸುವಂಥ ಸೆಲಿಬಿ ಏವಿಯೇಷನ್ ಏನಿದೆ, ಸೊ ಈಗ ತನಿಖೆ ನಡೀತಾ ಇದೆ. ಸೆಲಿಬಿ ಏವಿಯೇಷನ್ ವಿರುದ್ಧ ಈಗ ಭಾರತದಲ್ಲಿ ತನಿಖೆ ಈಗ ಶುರುವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಬ್ಬರು ಸೆಲಿಬಿ ಸಿಬ್ಬಂದಿಗಳು ಈಗ ಸಿಕ್ಕಾಕೊಂಡಿದ್ದಾರೆ ಅಂತಿದ್ದಾರೆ. ಮುಂಬೈನ ಏರ್ಪೋರ್ಟ್ನಲ್ಲಿ 2.67 ಕೋಟಿ ಮೌಲ್ಯದ ಚಿನ್ನವನ್ನು ಸೀಸ್ ಮಾಡಲಾಗಿತ್ತು. ಈ ಕೇಸ್ನಲ್ಲಿ ಸೆಲಿಬಿ ಕಂಪನಿಯ ಇಬ್ಬರು ಸಿಬ್ಬಂದಿ ಬಂಧನ ಕೂಡ ಆಗಿತ್ತು. ಸೊ ಇದೀಗ ಕಂಪನಿಯ ಹಣಕಾಸು ವ್ಯವಹಾರ ತನಿಖೆ ಬಿಸಿ ತಟ್ಟುತ್ತಾ ಇದೆ ಈಗ. ಯಾಕಂದರೆ ಒಂದು ಕಡೆಗೆ ಆ ಕಡೆಗೆ ನಡೆಸಿರುವಂಥ ಟರ್ಕಿ ಹೇಗೆ ಪಾಕಿಸ್ತಾನ ಜೊತೆಗೆ ಬೆಂಬಲಿಸ್ಕೊಂಡು ನಿಂತ್ಕೊಳ್ಳುತ್ತೋ, ಇಲ್ಲಿ ಒಂದು ಪ್ರಕರಣ ಸಿಕ್ಕರೆ ಸಾಕು ಈಗ ಜನ್ಮ ಜಾಲಾಡುವಂಥದ್ದಕ್ಕೆ ನಿಲ್ತಾ ಇದೆ ಭಾರತ. ಹಾಗೆ ಈಗ ಅಲ್ಲಿ ಸಿಕ್ಕಿರುವಂಥದ್ದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಈ ಸೆಲೆಬಿ ಅನ್ನುವಂಥದ್ದು ಕಂಪನಿ ಏನಿದೆ, ಇದನ್ನು ಈಗ ಸಂಪೂರ್ಣವಾಗಿ ಅದರ ಹಣಕಾಸಿನ ವ್ಯವಹಾರ ಹೆಂಗಾಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಜನ್ಮ ಜಾಲಾಡ್ತಾ ಇದ್ದಾರೆ. ಯಾಕಾದರೂ ನಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ನಿ ಅಂತ ಹೇಳಿ ಅಲ್ಲಿರುವಂಥ ಅಧ್ಯಕ್ಷ ಯೋಚನೆ ಮಾಡ್ಕೊಳ್ಬೇಕು. ಅವನಿಗೇನು ಅಂತಂದರೆ ಪ್ರಪಂಚ ಎಲ್ಲ ಇಸ್ಲಾಮಿಕ್ ಆಗಬೇಕು ಅಂತ ಅವನಿಗೆ ಆ ದುರಾಸೆ ದುರ್ಬುದ್ಧಿಯಿಂದಾಗಿ ಪಾಕಿಸ್ತಾನಕ್ಕೆ ಒಂದು ಸಪೋರ್ಟ್ ಮಾಡಿದ್ದಿದ್ದು, ಅದಕ್ಕೋಸ್ಕರ ಅವನು ಸಪೋರ್ಟ್ ಮಾಡಿದ್ದು. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಏಟ್ ಮೇಲೆ ಏಟನ್ನು ತಿನ್ನುತ್ತೆ ಅಂತ ಕಾಣಿಸುತ್ತೆ ಟರ್ಕಿ. ಖಂಡಿತವಾಗಿಯೂ ಅರುಣ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲವೂ ಕೂಡ ಆ ಎಲ್ಲ ಮಾರ್ಗದಲ್ಲೂ ಕೂಡ ಟರ್ಕಿಗೆ ಏಟಿನ ಮೇಲೆ ಏಟನ್ನು ಕೊಟ್ಟು ತಾವು ಮಾಡಿದಂತಹ ತಪ್ಪು ಜೊತೆಗೆ ತಮ್ಮ ಭಾರತದ ವಿರುದ್ಧ ನಾವು ನಿಂತರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಒಂದಷ್ಟು ಸಿದ್ಧತೆಗಳನ್ನು ಭಾರತ ಮಾಡಿಕೊಂಡಾಗೆ ಕಾಣ್ತಾ ಇದೆ. ಸೊ ಅದರ ಮುಂದುವರಿದ ಭಾಗವಾಗಿ ಈ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಗಮನಿಸ್ಬೋದು, ನಾವು ಈ ಹಿಂದೆ ಅಷ್ಟೇ ಮಾತಾಡ್ತಾ ಇದ್ವಿ, ಒಂದು ಕಡೆ ಯೂನಿವರ್ಸಿಟಿಗಳ ಮುಖಾಂತರವಾಗಿ ಯಾವ ರೀತಿ ಅವರಿಗೆ ಪಾಠವನ್ನು ಕಲಿಸಬೇಕು ಆ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಟೂರಿಸಂ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಹೊಡೆತವನ್ನು ನೀಡುವಂಥ ಕೆಲಸವನ್ನು ಭಾರತ ಮಾಡಿತ್ತು. ಈಗ ಅದಾದ ಬಳಿಕ ಬೇರೆ ಯಾವೆಲ್ಲ ಆಯ್ಕೆಗಳು, ಬೇರೆ ಯಾವೆಲ್ಲ ಟರ್ಕಿಯ ವಿರುದ್ಧ ಇದ್ದಂಥ ಒಂದಷ್ಟು ವೆಪನ್ಗಳೇನಿದ್ವು ಅವೆಲ್ಲವನ್ನ ಕೂಡ ಬಳಕೆ ಮಾಡೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಬಹಳ ಪ್ರಮುಖವಾಗಿ 2024 ನವೆಂಬರ್ನಲ್ಲಿ ಟರ್ಕಿ ಮೂಲದ ಒಂದು ಕಂಪನಿ, ಅಂದರೆ ಆ ಏರ್ಲೈನ್ಸ್ ಕಂಪನಿ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬಹಳ ದೊಡ್ಡ ಹಗರಣ ಬಯಲಾಗಿರ್ತದೆ. ಅಲ್ಲಿರುವಂಥ ಇಬ್ಬರು ಸಿಬ್ಬಂದಿಗಳು ಆ ಹಗರಣದಲ್ಲಿ ಭಾಗಿಯಾಗಿರ್ತಾರೆ, ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಹಗರಣದಲ್ಲಿ ಭಾಗಿಯಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದನ್ನು ಈಗ ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಆ ಇಡೀ ಕಂಪನಿ, ಭಾರತದಲ್ಲಿರುವಂತಹ ಇಡೀ ಕಂಪನಿ ಏನಿದೆ ಅದನ್ನು ತನಿಖೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಭಾರತ ಒಂದಷ್ಟು ತಯಾರಿಯನ್ನು ಮಾಡ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆ ಸೆಲೆಬಿ ಏವಿಯೇಷನ್ ಅನ್ನುವಂಥ ಕಂಪನಿ ಏನಿದೆ ಅದರ ಇಬ್ಬರು ಸಿಬ್ಬಂದಿಗಳು ನವೆಂಬರ್ 2024ರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಹಗರಣದಲ್ಲಿ ಸಿಲುಕಿಕೊಂಡಿರ್ತಾರೆ. ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನುವಂಥ ವಿಚಾರವನ್ನು ಅಲ್ಲಿಂದಲೂ ಕೂಡ ತನಿಖೆ ಮಾಡುವಂಥ, ಅಂದರೆ ಆರಂಭದ ಹಂತದಿಂದಲೂ ಕೂಡ ತನಿಖೆ ಮಾಡೋದ್ರ ಮುಖಾಂತರವಾಗಿ ಟರ್ಕಿಗೆ ಇನ್ನೊಂದು ಸಂದೇಶವನ್ನು ಕಳಿಸುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡಿದೆ. ಸೊ ಅಲ್ಲಿನ ಕಂಪನಿಗಳಿರ್ಬೋದು, ಅಲ್ಲಿನ ಸರ್ಕಾರವಿರ್ಬೋದು, ಎಲ್ಲೆಲ್ಲಿ ಯಾವ್ಯಾವ ಆಯ್ಕೆಗಳು ಸಿಗ್ತಾ ಇದೆ ಅವೆಲ್ಲದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಉತ್ತರವನ್ನು ಕೊಡಬೇಕು, ಜೊತೆಗೆ ಪಾಠವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ತಯಾರಿಯನ್ನು ಮಾಡ್ಕೊಂಡ ಹಾಗೆ ಕಾಣ್ತಾ ಇದೆ. ಸೊ ಅದರ ಮುಂದುವರಿದ ಹೆಜ್ಜೆ ಅಥವಾ ಮುಂದುವರಿದ ನಿರ್ಧಾರಗಳೇ ಸದ್ಯದ ಮಟ್ಟಿಗೆ ಆಗ್ತಾ ಇರುವಂತಹ ಭಾರತದ ನಿಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರುಣ್.